ಡಿ.ಕೆ. ಸುರೇಶ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ಈ ಅನ್ಎಜುಕೇಟೆಡ್ ಅಂತ ಹೇಳ್ಬೋದು. ನಾವು ಸಂಪಾದನೆ ಮಾಡ್ತಾ ಇದೀವಿ ಇಲ್ಲಿ ಸೌತ್ ಇಂಡಿಯಲ್ಲಿ, ಅದನ್ನ ನಾರ್ತ್ ಇಂಡಿಯಾ ಅವರಿಗೆ ಕೊಡ್ತಾ ಇದ್ದಾರೆ. ಮೋದಿ ಲೆವೆಲ್ಗೆ ಆ ಕೆಪಾಸಿಟಿಗೆ ನಮ್ಮ ಸೌತ್ ಇಂಡಿಯಾನಲ್ಲಿ ಯಾರು ಹುಡುಕಿದ್ರು ಸಿಗೋದಿಲ್ಲ. ಯಾಕಂದ್ರೆ ಸೌತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ, ಆದ್ರೆ ನಾರ್ತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆನೇ ಆಗ್ತಿಲ್ಲ. ಅಭಿವೃದ್ಧಿ ಏನು ಆಗಿಲ್ಲ, ಬರೀ ಪಾಪ್ಯುಲೇಷನ್ ಮಾತ್ರನೇ ಅಭಿವೃದ್ಧಿ ಆಗಿರೋದು. ಜನ ಥಿಂಕ್ ಮಾಡಿದ್ದು ಫ್ರೀ ಬೀಸ್ ಕೊಡ್ತಾರೆ ಅಂದ್ಬಿಟ್ಟು, ಬಟ್ ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಬಟ್ ಫ್ರೀ ಬೀಸ್ ಅಲ್ಲಿ ದೇಶ ಹಾಳಾಗುತ್ತೆ ವಿನಃ ಯಾವುದೇ ತರ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇಲ್ಲ. ಅದರಿಂದ ಈಗ ಮೋದಿ ಕೊಟ್ಟಿರೋದು ಸೂಪರ್ ಬಜೆಟ್, ಸೂಪರ್ ಬಜೆಟ್. ಈ ಬಜೆಟ್ ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ಮಾತು ಮಾತಾಡಲಿಲ್ಲ. ಪೂರ್ ಪೀಪಲ್ ನ ಅಪ್ಲಿಫ್ಟ್ ಮಾಡಿದೀನಿ ಅಂತ ಹೇಳ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಬರ್ತಿಲ್ಲ. ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ, ಬಟ್ ಈ ಬಜೆಟ್ ಯಾರಿಗೂ ಕಾಣೋದಿಲ್ಲ, ಅಷ್ಟೇ ಬೂದಿ ಮುಚ್ಚದ ಚೆಂಡ. ರಾಮ ಮಂದಿರದ್ದೇ ದೊಡ್ಡ ಪೊಲಿಟಿಸೈಸ್ ಮಾಡ್ಬಿಟ್ವಿ ಇದನ್ನ. ಪ್ರಧಾನಮಂತ್ರಿನೇ ರಾಮ ಮಂದಿರ ಉದ್ಘಾಟನೆಯ ಕಾನ್ಸಂಟ್ರೇಷನ್ ಸೆರೆಮನಿಗೆ ಬಂದಿದ್ರಿಂದ ತುಂಬಾ ಪೊಲಿಟಿಕಲ್ ಆಗೋಯ್ತು. GDP ಟೋಟಲಿ ನಮ್ಮಿದ್ರಲ್ಲಿ 11%, ಅದ್ರಲ್ಲಿ 5% ಮೈನಸ್ ಆದ್ರೆ 7% GDP ಅಲ್ಲಿ ಇನ್ನು ಫಸ್ಟ್ ಅಲ್ಲೇ ಇದೆ ನಾವು. ಅದರಿಂದ ನಮ್ಮ ದೇಶ ಯಾವತ್ತೂ ಹಿಂದುಳಿದಿಲ್ಲ, ಈಗಲೂ ಮುಂಚೂಣಿಯಲ್ಲೇ ಇದೆ. ನಿನ್ನೆ ಕೇಂದ್ರ ಸರ್ಕಾರದಿಂದ ಮಧ್ಯಮ ಬಜೆಟ್ ಏನು ಮಂಡನೆ ಆಯಿತು, ಅದರ ನಂತರ ಡಿ.ಕೆ. ಸುರೇಶ್ ಅವರ ಒಂದು ಹೇಳಿಕೆ ಈಗ ಸಖತ್ ವೈರಲ್ ಆಗಿದೆ. ಹಾಗೆಯೇ ಒಂದು ಆಕ್ರೋಶಭರಿತವಾದಂತಹ ಪ್ರತಿಕ್ರಿಯೆ ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಜನ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಿನ್ನೆ ಬಜೆಟ್ ಏನು ಮಂಡನೆ ಆಯಿತು, ಅದರ ನಂತರ ಡಿ.ಕೆ. ಸುರೇಶ್ ಅವರು ದಕ್ಷಿಣ ಭಾರತ ಹಾಗೆಯೇ ಉತ್ತರ ಭಾರತ ಒಟ್ಟು ಡಿವೈಡ್ ಮಾಡಬೇಕು, ಅಂದರೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಐ ಥಿಂಕ್ ಅದು ಸರಿ ಇಲ್ಲ ಅನ್ಸುತ್ತೆ. ಭಾರತ ಅನ್ನೋದು ಒಂದೇ ಒಂದು ಅಷ್ಟೇ. ನಾವು ಆಲ್ದೋ ವಿ ಹ್ಯಾವ್ ಸೋ ಮೆನಿ ಸ್ಟೇಟ್ಸ್, ಆದರೆ ಭಾರತ ಅನ್ನೋದು ಒಂದು ದೇಶ ಅಲ್ವಾ. ಸೊ ಅದರಿಂದ ಅದನ್ನು ಡಿವೈಡ್ ಮಾಡಿಕೊಡ್ದು, ಆದರೆ ಅವರವರ ಸ್ಟೇಟ್ಸ್ಗೆ ಏನೇನು ಬರಬೇಕೋ ಅದನ್ನು ಸರಿಯಾಗಿ ಬರಬೇಕು, ಸರಿಯಾಗಿ ಅಳತೆ ಮಾಡಿ ಕೊಡಬೇಕು. ಅದು ಇವಾಗ ಆಗ್ತಾ ಇಲ್ಲ. ಅದರಿಂದನೇ ಈ ಪ್ರಶ್ನೆ ಬಂದಿರೋದು. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ, ಪಾಪ್ಯುಲೇಷನ್ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಇವಾಗ 2026 ಡಿಲಿಮಿಟೇಷನ್ ಬರುತ್ತೆ. ಅದನ್ನು ಮೊದಲು ನೆಹರು ಅವರು 25 ವರ್ಷ ತಳ್ಳಾಕಿದ್ರು. ಅದಾದಮೇಲೆ ಇಂದಿರಾ ಗಾಂಧಿ ಅವರು ಅನದರ್ 25 ಇಯರ್ಸ್ ತಳ್ಳಾಕಿದ್ರು. ಯಾಕಂದರೆ ಸೌತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತಾಯಿದ್ರೆ, ಆದರೆ ನಾರ್ತ್ ಇಂಡಿಯಲ್ಲಿ ಪಾಪ್ಯುಲೇಷನ್ ಕಡಿಮೆನೇ ಆಗ್ತಿಲ್ಲ, ಪಾಪ್ಯುಲೇಷನ್ನೇ ಕಡಿಮೆ ಆಗ್ತಿಲ್ಲ. ಅದರಿಂದ ಏನಾಗ್ತಿದೆ ಅಂದರೆ ಅವರು ಇದು ನಂಬರ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಇದೆಯಲ್ಲ, ಅದು ಬಂದ್ಬಿಟ್ಟು ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ತಗೊಳ್ಳೋದು. ಸೊ ಅದರಿಂದ ಏನಾಗುತ್ತೆ, ನಂಬರ್ ಆಫ್ ಸೀಟ್ಸ್ ಇನ್ ನಾರ್ತ್ ಇಂಡಿಯಾ ಈಸ್ ಇನ್ಕ್ರೀಸಿಂಗ್, ಎಸ್ಪೆಷಲಿ ಇನ್ UP ಆ್ಯಂಡ್ ಬಿಹಾರ್, ಓನ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಸೊ ಅದೇನಾಗುತ್ತೆ, ಸೌತ್ ಇಂಡಿಯಲ್ಲಿ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅವಾಗಿಂದನೇ. ತಿರ್ಗಾ ಅದು ಬಂದ್ಬಿಟ್ಟು ಆಮೇಲೆ ಇಂದಿರಾ ಗಾಂಧಿ ಮಾಡಿದ್ಮೇಲೆ ಇವರು ವಾಜಪೇಯಿ ಅವರು ಬಂದರು. ವಾಜಪೇಯಿ ಅವರು ಹೇಳಿದ್ರು ಸೌತ್ ಇಂಡಿಯಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ, ಆದರೆ ನಾರ್ತ್ ಇಂಡಿಯಲ್ಲಿ ಕಂಟ್ರೋಲೇ ಮಾಡಿಲ್ಲ. ಅದರಿಂದ ಇನ್ನೂ 25 ವರ್ಷಕ್ಕೆ ತಳ್ಳಾಗ್ತೀನಿ ಅಂತ ಹೇಳಿದ್ರು. ಸೊ ಇನ್ನೊಂದು 25 ವರ್ಷಕ್ಕೆ ವಾಜಪೇಯಿ ಅವರೇ ಮಾಡಿದ್ರು, BJP ಸರ್ಕಾರದ ವಾಜಪೇಯಿ ಮಾಡಿದ್ರು ಅವರು. ಅದಾದ್ಮೇಲೆ ಇವಾಗ 26ರಲ್ಲಿ ತಿರ್ಗಾ ಬರ್ತಾ ಇದೆ ಇದು ಬಂದಾಗ ಏನಾಗುತ್ತೆ ಅಂದರೆ, ಡಿಲಿಮಿಟೇಷನ್ ಇದು ಮಾಡಿದ್ರೆ, ಇವರು ಆಪ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಸೀಟ್ಸ್ ವಿತ್ UP ಮತ್ತು ಬಿಹಾರ, ಅದು ಎರಡು ಪಾಪ್ಯುಲೇಷನ್ ಅವ್ರದ್ದು ಕಡಿಮೆನೇ ಆಗಿಲ್ಲ ಇದುವರೆಗೂ. ಅವ್ರು ಏನೂ ಮಾಡಿಲ್ಲ, ಅಭಿವೃದ್ಧಿ ಏನೂ ಆಗಿಲ್ಲ, ಬರೀ ಪಾಪ್ಯುಲೇಷನ್ ಮಾತ್ರನೇ ಅಭಿವೃದ್ಧಿ ಆಗಿರೋದು, ಬೇರೆ ಏನಾಗಿಲ್ಲ ಅಲ್ಲಿ. ಅದರಿಂದ ಏನಾಯ್ತು, ಪಾರ್ಲಿಮೆಂಟಲ್ಲಿ ಹಕ್ಕಿದೆಯಲ್ಲ, ಜನಗಳ ಹಕ್ಕು, ಅದು ಬಂದ್ಬಿಟ್ಟು ಪಾಪ್ಯುಲೇಷನ್ ಪ್ರಕಾರ ಇಟ್ಕೊಡ್ದು. ಎಷ್ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ. ನಾವು ಇಷ್ಟೊಂದು ₹1 ನಾವು ಸಂಪಾದನೆ ಮಾಡಿದ್ರೆ ನಮಗೆ 40 ಪೈಸೆ ಕೊಡ್ತಿದ್ದಾರೆ, ಅವರಿಗೆ ಅದೇ ₹1 ಅವ್ರಿಗೆ ₹2.40 ಕೊಡ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಸೊ ಅದರಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಇಲ್ಲಿ ಸೌತ್ ಇಂಡಿಯಲ್ಲಿ, ಮತ್ತು ಅದನ್ನು ನಾರ್ತ್ ಇಂಡಿಯಾ ಅವ್ರಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಗೌರ್ಮೆಂಟ್ ಟ್ಯಾಕ್ಸಸ್ಸು ಅದೇ ಥರ ಆಗಿದೆ. ಗೌರ್ಮೆಂಟ್ ಟ್ಯಾಕ್ಸಸ್ ಏನಾಗಿದೆ ಅಂದರೆ, ಈ ಸೆಸ್ ಅನ್ನೋದಿದೆಯಲ್ಲ, ಇಂಡೈರೆಕ್ಟ್ ಟ್ಯಾಕ್ಸಸ್ಸು, ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಒನ್ ಆಫ್ ದ ತುಂಬ ವಂಚನೆ ಮಾಡುವಂಥ ಟ್ಯಾಕ್ಸ್ ಅದು ಆ್ಯಕ್ಚುಲಿ. ಅದು ಬಂದ್ಬಿಟ್ಟು ಸ್ಟೇಟ್ಸ್ಗೆ ಶೇರ್ ಆಗ್ತಿಲ್ಲ. ಸೆಂಟ್ರಲ್ ಈವನ್ ಪೆಟ್ರೋಲ್ ಇದರಲ್ಲೂ ಅಷ್ಟೇ, ಎಕ್ಸೈಸಲ್ಲೂ ಅಷ್ಟೇ, ಸರ್ಚಾರ್ಜು ಮತ್ತು ಎಜುಕೇಷ್ನಲ್ ಸೆಸ್ ಅದೆಲ್ಲ ಇದೆ, ಎನ್ವೈರನ್ಮೆಂಟ್ ಸೆಸ್, ಇದೆಲ್ಲ ಬಂದುಬಿಟ್ಟು ಫುಲ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಅದು ಹೋದ್ಮೇಲೆ ನಮ್ಮತ್ತಿಂದ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ, ಅವ್ರು ವಿತರಣೆ ಮಾಡೋದು ಓನ್ಲಿ ನಾರ್ತ್ ಇಂಡಿಯಾಗೆ. ಸೊ ಈ ಥರ ಆಗ್ಬಿಡುತ್ತೆ. ಸೊ ಅದರಿಂದ ನಮಗೆ ಸರಿಯಾದ ಶೇರ್ ಸಿಗಲ್ಲ. ಅದರಿಂದ ಮೇ ಬಿ ಹೇಳಿರ್ಬೋದೇನೋ. ಆದರೆ ನನ್ನ ಪ್ರಕಾರ ಭಾರತ ಒಂದು ದೇಶ, ಎಲ್ಲರೂ ಚೆನ್ನಾಗಿ ಒಂದು ದೇಶದಾಗ ಇದು ಮಾಡಬೇಕಂತ, ಅದನ್ನು ಡಿವೈಡ್ ಮಾಡೋಕ್ಕೆ ಯಾರು ಮಾತಾಡಲಿಕ್ಕೆ ಕೊಡ್ತು ಅಷ್ಟೇ. ಓಕೆ, ಈಗ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವ ಪ್ರತ್ಯೇಕರಿಸುವುದು ಅಥವಾ ಅದು ಡಿವೈಡ್ ಮಾಡೋದು ಬೇರೆ ಮಾತಾದರೆ, ಈಗ
ಪ್ರಸ್ತುತವಾಗಿ ಇರುವಂತಹ ಅಂತಂದರೆ ಕೇಂದ್ರ ಸರ್ಕಾರದಿಂದ ಏನು ಧೋರಣೆ ನಡೀತಾ ಇದೆ ಅದನ್ನು ಒಪ್ಕೋತೀರಾ? ಅಂತಂದರೆ ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅನ್ನೋದು ಈಗಿನಿಂದನೇ ಅಂತಲ್ಲ, ಬಹಳ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಸೊ ಏನು ಹೇಳ್ತೀರಾ? ಬಹಳ ಹಿಂದಿನಿಂದ ಅಂತ ಹೇಳ್ತಿಲ್ಲ, ಬಟ್ ಆದರೆ ಈಗ ಜಾಸ್ತಿ ಆಗಿದೆ ಅದು. ಈಗ 10 ವರ್ಷದ ಆಡಳಿತದಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಅದರಿಂದ ಇವಾಗ 26 ಬಂದಾಗ ತಿರ್ಗಾ ಈ ಡಿಲಿಮಿಟೇಷನ್ ಏನಾದರೂ ಇದು ಮಾಡಿದ್ರೆ ಆಪ್ಟ್ ಮಾಡಿದ್ರೆ ದೆನ್ ತುಂಬ ಪ್ರಾಬ್ಲಮ್ ಆಗೋ ಸಮಸ್ಯೆ ಇದೆ. ಅದರಿಂದ ಪೀಪಲ್ ಆರ್ ವರಿಡ್ ಅಬೌಟ್ ದಟ್, ಅಷ್ಟೇ ಹೇಳ್ಬೋದು ನಾವು ಇವಾಗ. ಸೊ ನಿನ್ನೆ ಏನು ಒಂದು ಮಧ್ಯಂತರ ಬಜೆಟ್ ಮಂಡನೆ ಆಯಿತು, ಇದರ ಒಂದು ಸಂಪೂರ್ಣ ಇದನ್ನು ನೀವು ಆಲ್ರೆಡಿ ನೋಡಿರ್ತೀರಾ. ಈ ನಿಟ್ಟಿನಲ್ಲಿ ಈ ಬಜೆಟ್ ಹೇಗಿದೆ ಅಂತ ಅಂದರೆ ಜನರ ಫ್ರೆಂಡ್ಲಿ ಆಗಿದೆಯಾ ಅಂತಂದರೆ ಬಹಳ ನಿರೀಕ್ಷೆಗಳಿದ್ವು. ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳು ಬಾಕಿ ಇರುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮತಗಳನ್ನು ಸೆಳೆಯೋಕ್ಕೂ ಕೂಡ ಬಜೆಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಬಜೆಟ್ ನೋಡಿ ಏನು ಅನಿಸ್ತು ನಿನ್ನೆ? ಬಜೆಟ್ ಇದು ಇಂಟ್ರೀಮ್ ಬಜೆಟ್ ಅಷ್ಟೇ. ಇಂಟ್ರೀಮ್ ಬಜೆಟ್ ಆಗಿರೋದ್ರಿಂದ ಅಷ್ಟೊಂದು ವಿಸ್ತೀರ್ಣವಾಗಿ ಏನು ಹೇಳಿಲ್ಲ. ಅದಲ್ಲದೆ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಹೊರಗಡೆ ಬರಲೇ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ಮಾತು ಕೂಡ ಮಾತಾಡಿಲ್ಲ. ಬರೀ ಒಂದು ಇದು ಜನರಲ್ ಸ್ಟೇಟ್ಮೆಂಟ್ಸ್ ಅಷ್ಟೇ ಕೊಟ್ಟಿರೋದು. ಅದಕ್ಕೆ ತಕ್ಕಂತೆ ಪ್ರೂಫ್ ಎಲ್ಲ ಕೊಟ್ಟು ಮಾತಾಡಲಿಲ್ಲ. ಯಾವ್ಯಾವ ಸಮಸ್ಯೆಗಳಿದೆ ಇಂಡಿಯಲ್ಲಿ, ಆ ಸಮಸ್ಯೆಗಳನ್ನ ಯಾವುದು ಹೇಳೇ ಇಲ್ಲ ಇದುವರೆಗೂ. ಅದು ಹೇಳದೆ ಹಂಗೆ ಬಡ್ಜೆಟ್ನ ಮುಗಿಸ್ಬಿಟ್ರು ಅಷ್ಟೇ. ಇವಾಗ ನಾವು ವೆಯ್ಟ್ ಮಾಡಬೇಕು ಜೂನ್ ಬಜೆಟ್ ಯಾವ ಗೌರ್ಮೆಂಟ್ ಬರುತ್ತೋ ಆ ಗೌರ್ಮೆಂಟ್ ಬಜೆಟ್ ಪ್ರಿಪೇರ್ ಮಾಡ್ತಲ್ಲ, ದಟ್ ವಿಲ್ ಬಿ ದ ಸೀರಿಯಸ್ ಬಜೆಟ್. ಈ ಬಜೆಟ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಒಂದು ಮಾತು ಮಾತಾಡಲಿಲ್ಲ. 80 ಕೋಟಿ ಜನಗಳಿಗೆ ಫ್ರೀ ರೇಷನ್ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಫ್ರೀ ರೇಷನ್ ಯಾರು ಕೊಡೋದು? ಬಿಲೋ ಪಾವರ್ಟಿ ಲೈನ್, BPL ಆರ್ಡರ್ಗೆ ಕೊಡೋದು ಜನರಲ್ ಆಗಲ್ವಾ? ಅದು ಅಂದರೆ ಪೂರ್ ಪೀಪಲ್ನ ಅಪ್ಲಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದಕ್ಕೂ ಸಂಬಂಧನೇ ಬರ್ತಿಲ್ಲ ಸರಿಯಾಗಿ. 140 ಕೋಟಿ ಜನರಲ್ಲಿ 80 ಕೋಟಿ ಜನ ಅಂದರೆ 60% ಆಗೋಯ್ತು. 60% ಜನ ಪೂರ್ ಪೀಪಲ್ ಇದ್ದರೆ ಅದಕ್ಕೆ ನೀವು ಫ್ರೀ ರೇಷನ್ ಕೊಡ್ತಿದ್ದೀರಾ? ಇಲ್ಲ, ಲೆಕ್ಕ ಸರಿ ಬರ್ತಿಲ್ಲ. ಅವ್ರು ಹೇಳೋದೊಂದು, ಬಟ್ ಲೆಕ್ಕ ಸರಿಯಾಗಿ ಬರ್ತಾ ಇಲ್ಲ ಇದರಲ್ಲಿ. ಚುನಾವಣೆಗೆ ಇನ್ನು ಕೆಲ ತಿಂಗಳಿರುವ ಒಂದು ಹಂತದಲ್ಲಿ ಏನು ಬಜೆಟ್ ಏನು ಮಂಡನೆ ಆಗುತ್ತೆ, ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಯಾವಾಗಲೂ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಇದ್ದರೆ ಅದು ತುಂಬ ಇಂಪ್ಯಾಕ್ಟ್ ಮಾಡುವಂಥದ್ದೇ. ಆ ನಿಟ್ಟಿನಲ್ಲಿ ಈಗ ಇವರಿಗೆ ಏನು ಕೇಂದ್ರ ಸರ್ಕಾರ ಮಂಡನೆ ಮಾಡ್ತು, ಇವರಿಗೆ ಅಷ್ಟರ ಮಟ್ಟಿಗಿನ ಒಂದು ಅವಶ್ಯಕತೆ ಇರಲಿಲ್ಲ. ಯಾಕೆಂತಂದರೆ ರಾಮ ಮಂದಿರದ ನಿರ್ಮಾಣ ಆಯ್ತಲ್ಲ, ಸೊ ಅದು ಎಲ್ಲೋ ಒಂದು ಕಡೆ ಮತಗಳ ರೂಪದಲ್ಲಿ ಹೊರ ಆಗುತ್ತೆ. ಆ ನಿಟ್ಟಿನಲ್ಲಿ ಇವರಿಗೆ ಈ ಬಜೆಟ್ ಮೇಲೆ ಅಷ್ಟೊಂದು ಫೋಕಸ್ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಹೌದು, ಯಾಕಂದರೆ ರಾಮ ಮಂದಿರದ್ದೇ ದೊಡ್ಡ ಪೊಲಿಟಿಸೈಸ್ ಮಾಡಿಬಿಟ್ವಿ ಇದನ್ನು. ಅದರಿಂದ ಅದೊಂದು ಯುಫೋರಿಯಾ ಕ್ರಿಯೇಟ್ ಮಾಡಿಬಿಟ್ರು ದೇಶದಲ್ಲಿ ಎಲ್ಲ ಕೊನೆಗಳಲ್ಲೂ ನಿಮಗೆ ರಾಮ ಮಂದಿರದ ಬಗ್ಗೆ ತುಂಬ ಇದಾಗಿದ್ದು ಮಾಡಿಬಿಟ್ರು. ಮತ್ತು ಅದರಲ್ಲಿ ಪ್ರಧಾನಮಂತ್ರಿನೇ ರಾಮ ಮಂದಿರ ಉದ್ಘಾಟನೆಯ ಕಾನ್ಸಕ್ರೇಷನ್ ಸೆರೆಮನಿಗೆ ಬಂದಿದ್ದರಿಂದ ಇದು ಒಂದು ತುಂಬ ಪೊಲಿಟಿಕಲ್ ಆಗೋಯ್ತು. ಇದು ಬಂದ್ಬಿಟ್ಟು ನಮ್ಮ ಗುರುಗಳು ಶಂಕರಾಚಾರ್ಯ ಅವರಿಗೆ ಕೊಡ್ಬೇಕು. ರಿಲಿಜಿಯನ್ನಲ್ಲಿ ಪಾಲಿಟಿಕ್ಸ್ ಮಿಕ್ಸ್ ಹಾಕ್ಕೊಡ್ದು. ಬಟ್ ಏನು ಮಾಡೋದು, ಈ ಥರ ಆಗಿದೆ ಅಷ್ಟೇ. ಇದು ಸರಿಯಾದ್ದಲ್ಲ ಆ್ಯಕ್ಚುಲಿ. ಒಟ್ಟಾರೆ ಈಗ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿಬೇಕು ಅಂತೀರಾ, ಅಥವಾ ಬೇರೆ ಯಾರಾದರೂ ಪ್ರಧಾನಿ ಆಗಲಿ ಅಂತ? ಯಾರು ಬಂದರೂ ಸರಿ ಸರ್, ಒಳ್ಳೆ ಚೆನ್ನಾಗಿ ಓದಿರೋರು ಬಂದರೆ, ಅವ್ರಿಗೆ ಎಕನಾಮಿಕ್ಸ್ ಗೊತ್ತಿರೋರು, ಮತ್ತು ಈ ಆರ್ಥಿಕ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋರು ಅಂಥವ್ರು ಬಂದರೆ ದೇಶ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ವಿಷಯಗಳಲ್ಲಿ ಸರಿಯಾದ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಿಮಗೆ. ಇವಾಗಲೂ ಅಷ್ಟೇ ಗೌರ್ಮೆಂಟು ಇದು ಪೊಲಿಟಿಷಿಯನ್ಸ್ ಒಂದೇ ಹೇಳ್ತಾರೆ, ಆದರೆ ನೀವು ಗೌರ್ಮೆಂಟ್ ರೆಕಾರ್ಡ್ಸ್ ನೋಡಿದ್ರೆ, ನೀವು ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ರೆಕಾರ್ಡ್ಸ್ ನೋಡಿದ್ರೆ ಅದು ಇನ್ನೊಂದು ಹೇಳುತ್ತೆ, RBI ಒಂದು ಹೇಳುತ್ತೆ. ಸೊ ಇದರಲ್ಲಿ ಯಾವುದು ಸರಿಯಾಗಿ ಇದಾಗ್ತಾ ಇಲ್ಲ. ಸೊ ಮಿನಿಸ್ಟ್ರಿ ಹೇಳೋದು ರೆಕಾರ್ಡ್ಸಲ್ಲಿ ಏನಿದೆಯೋ ಅದ್ರ ಪ್ರಕಾರ ಮಿನಿಸ್ಟ್ರಿ ಹೇಳಬೇಕು. ಇದೇನಂದರೆ ಅದೇ ಹೇಳ್ತಾರಲ್ಲ ಜುಮ್ಲಾ ಅಂತ ಹೇಳ್ಬಿಟ್ಟು, ಸ್ವಲ್ಪ ಜುಮ್ಲಾ ಜಾಸ್ತಿ ಇದ್ದಂಗಿದೆ ನನಗೇನೋ. ರೈಟ್ ಸರ್, ಈಗ ಫೈನಲ್ ಆಗಿ ಇಲ್ಲಿನ ನಿಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಸದ್ಯಕ್ಕೆ DV ಸದಾನಂದ ಗೌಡರು ಸಂಸದರಾಗಿ ಮುಂದುವರಿತಾ ಇದ್ದಾರೆ. ಇನ್ನೇನು ಅವ್ರದ್ದು ಅವಧಿ ಮುಗಿತಾ ಬಂತು. ಈ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ, ಹಾಗೇನೆ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಆಗಬೇಕಾ, ಬದಲಾವಣೆ ಆಗಬೇಕಾ ಈ ಕ್ಷೇತ್ರಕ್ಕೆ? ಬದಲಾವಣೆ ಆದರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ನಮಗೆ ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ, ಅವರೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗಲೂ ಈ ಸುಂದರವಾದ ಈ ಉದ್ಯಾನವನಗಳು, ಇಲ್ಲಿರೋ ರೋಡ್ಸ್ಗಳು, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಕೃಷ್ಣ ಬೈರೇಗೌಡ ಅವರು. ಸೊ
ಅವ್ರ ಥರ ಅವ್ರು ಓದಿರೋರು ಬೇರೆ, ಚೆನ್ನಾಗಿ ಓದಿದ್ದಾರೆ, ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಲ್ಯಾಂಡ್ಸ್ ಬಗ್ಗೆ ಗೊತ್ತಿದೆ, ಸೊ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಇರೋರು ಯಾರನ್ನ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ರೈಟ್ ಸರ್, ಅದೇ ನೇರವಾದ ಪ್ರಶ್ನೆ, ಡಿ ವಿ ಸದಾನಂದ ಗೌಡ್ರ ಅಥವಾ ಕೃಷ್ಣ ಬೈರೇಗೌಡ್ರ? ನನಗೆ ಕೃಷ್ಣ ಬೈರೇಗೌಡ್ರೆ ಅಫ್ಕೋರ್ಸ್. ಓಕೆ, ಯಾವುದು? ಫೈನ್ ಸರ್. ಸರ್, ಈಗ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಇನ್ನೇನು ಕೆಲ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಆ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಯಾವ ರೀತಿ ಒಂದು ಪಕ್ಷ ಭೇದ ಭಾವವನ್ನು ಮರೆತು ಯಾವ ರೀತಿ ಉತ್ತಮ ಮಾರ್ಗದಲ್ಲಿ ಮತದಾನವನ್ನು ಮಾಡಬೇಕು ಅಂತೀರಾ? ಡೆವಲಪ್ಮೆಂಟು ಮತ್ತು ಜನಗಳಿಗೆ ಎಷ್ಟು ಮಾಡಿದ್ದಾರೆ ನೋಡಬೇಕು. ಸುಮ್ಮನೆ ಟಿ ವಿಯಲ್ಲಿ ಹೇಳಿದ್ರೆ ಮಾತ್ರ ಆಗಲ್ಲ. ಟಿ ವಿ, ಮೈನ್ ಸ್ಟ್ರೀಮ್ ಟಿ ವಿ ಎಲ್ಲನೂ ಗೋಧಿ ಮೀಡಿಯಾ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಈಗ. ಯಾವುದೂ ಸರಿಯಾದ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಸೊ ಅದರಿಂದ ಅಭಿವೃದ್ಧಿ ನಿಜವಾಗ್ಲೂ ಮಾಡಿದಾರಾ ಇಲ್ವಾ ಅನ್ನೋದನ್ನು ನೋಡಬೇಕು. ಅದನ್ನು ನೋಡಿಬಿಟ್ಟು ಯಾರು ಚೆನ್ನಾಗಿ ಓದಿರೋರು, ಅವರವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಚೆನ್ನಾಗಿ ಓದಿದ್ದಾರೆ, ಯಾರು ಡೆವಲಪ್ ಮಾಡ್ತಾರೆ ಅಂಥವ್ರು ನೋಡಿಕೊಂಡು ಅಂಥವ್ರಿಗೆ ಚುನಾವಣೆ ಮಾಡಬೇಕು. ಅದು ಸುಮ್ಮನೆ ಜುಮ್ಲಾಗಳು ಇಟ್ಕೊಂಡು ಇದು ಮಾಡ್ತಾರಲ್ಲ ಅಂಥವ್ರಿಗೆ ಓಟ್ ಕೊಡಲೇ ಕೊಡೋದು. ಸರ್ ನಮಸ್ತೆ. ನಮಸ್ತೆ ಸರ್, ನಿನ್ನೆ ಬಜೆಟ್ ಮಂಡನೆ ಆಯಿತು, ನೋಡಿದ್ರಾ ನಿನ್ನೆ ಬಜೆಟ್? ಹೇಗೆ ಅನಿಸ್ತು ಬಜೆಟು? ಸರ್, ಇದಕ್ಕಿಂತ ಬೆಸ್ಟು ಇದು ಕೊಡೋಕ್ಕೆ ಚಾನ್ಸು ಇಲ್ಲ ಸರ್. ಇನ್ನು ಎಲೆಕ್ಷನ್ ಹತ್ರ ಬಂದಿದೆ ಅಂತ ಹೇಳ್ಬಿಟ್ಟಲ್ಲ, ಇರೋದ್ರಲ್ಲಿ ಫಸ್ಟ್ ಕ್ಲಾಸ್ ಬಡ್ಜೆಟ್ ಅಂತ ಹೇಳ್ಬೋದು ಸರ್ ಇದು. ಓಕೆ, ಬಜೆಟ್ ನಿಮ್ಗೆ ಹಾಗಿದ್ರೆ ತೃಪ್ತಿ ಕೊಟ್ಟಿದೆ ಹಾಗಿದ್ರೆ ಬಜೆಟ್? ಎಲ್ಲೊಂದು ಕಡೆ ಈ ಬಜೆಟ್ ಜನಕ್ಕೆ ತೃಪ್ತಿ ತಂದಿದೆ ಅನ್ನೋಕ್ಕಿಂತ ಒಂದು ಮೊದಲೇ ಒಂದಷ್ಟು ಏನಿದೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕೆ ಅಂತಂದರೆ ಚುನಾವಣೆ ಸಮೀಪಿಸ್ತಾ ಇರುವಂಥ ನಿಟ್ಟಿನಲ್ಲಿ ಇವರು ಒಂದು ಒಳ್ಳೆ ಬಜೆಟ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ ಆಗಿತ್ತು. ಆ ಲೆಕ್ಕದಲ್ಲಿ ರೀಚ್ ಆಗಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ ಆಗಿ. ಬಟ್ ಜನ ಥಿಂಕ್ ಮಾಡಿದ್ದು ಫ್ರೀ ಬೀಸ್ ಕೊಡ್ತಾರೆ ಅಂದ್ಬಿಟ್ಟು, ಬಟ್ ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಯಾಕೆ ಅಂದರೆ ದೇಶ ಡೆವಲಪ್ಮೆಂಟ್ ಆಗೋದಕ್ಕೆ ಯಾವ ರೀತಿ ಕೊಡಬೇಕು, ಟೂರಿಸಮಲ್ಲಿ ಡೆವಲಪ್ಮೆಂಟು ಮತ್ತು ಫೈನಾನ್ಷಿಯಲಿ, GDPಯಲ್ಲಿ ಪ್ರತಿಯೊಂದರಲ್ಲೂ ಸೂಪರ್ ಆಗಿದೆ ಇದು ಈಗ ಕೊಟ್ಟಿರೋ ಒಂದು ಬಡ್ಜೆಟ್. ಬಟ್ ಫ್ರೀ ಬೀಸಲ್ಲಿ ದೇಶ ಹಾಳಾಗುತ್ತೆ ವಿನಃ ಯಾವುದೇ ಥರ ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದರಿಂದ ಈಗ ಮೋದಿ ಕೊಟ್ಟಿರೋದು ಸೂಪರ್ ಬಡ್ಜೆಟ್. ಬಜೆಟ್ ಬೆನ್ನಲ್ಲೇ ಒಂದು ಹೇಳಿಕೆ ಬಂತು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ DK ಸುರೇಶ್ ಅವರ ಹೇಳಿಕೆ, ಪ್ರತ್ಯೇಕ ಭಾರತದ ಒಂದು ಕೂಗು ಕೇಳಿಬರ್ತಾ ಇದೆ ಅವರಿಂದ. ಅಂದರೆ ಅವರಿಂದ ಆ ಒಂದು ಹೇಳಿಕೆ ಬಂದಿರೋದು. ಸೊ ಹಿಂದಿಂದನೂ ಕೂಡ ದಕ್ಷಿಣ ಭಾರತಕ್ಕೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಪ್ರತ್ಯೇಕ ಭಾರತ, ದಕ್ಷಿಣ ಭಾರತ, ಉತ್ತರ ಭಾರತ ಕಾನ್ಸೆಪ್ಟ್ ಸರ್, 5 ಬೆರಳು ಸೇರಿ ಇದ್ರೇನೆ ಅದು ಏನಾದರೂ ಒಂದು ಶಕ್ತಿ ಇರೋದು. ಇವು ಯಾವುದಕ್ಕಾದ್ರು ಡಿವೈಡ್ ಆಗಿಬಿಟ್ರೆ ನೀವು ಈ ಬೆರಳಲ್ಲಿ ಈ ಬೆರಳು ಇಲ್ಲದೆ ಇದ್ರೂ ಇದನ್ನ ಏನು ಮಾಡೋಕ್ಕಾಗಲ್ಲ. ಈ 2 ಬೆರಳು ಹೋದ್ರೂ ಈ 3 ಬೆರಳಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಸೇರಿ ಇದ್ದರೆ ಅದೊಂದು ಭಾರತ ಅನ್ನೋದಕ್ಕೆ ಒಳ್ಳೆಯ ಪವರ್ ಇರುತ್ತೆ. ಮತ್ತು ಅದು ಮೊದಲಿಂದನೂ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಬಟ್ ಯಾರೂ ಒಪ್ತಿಲ್ಲ, ಒಪ್ಪೋದೂ ಇಲ್ಲ. ಅದು ಓನ್ಲಿ ಅವರ ನಿಟ್ಟಿನಲ್ಲಿ ಅವರೇ ವೈಯಕ್ತಿಕ ಇದು ಹೇಳಿದೆ. ಅವ್ರ ವೈಯಕ್ತಿಕ ಹೇಳಿಕೆ ಅಂತ. ಎಸ್ ಸರ್, ಅದೇ ಈಗ ಡಿವೈಡ್ ಆಗಬೇಕು ಉತ್ತರ ಭಾರತ ದಕ್ಷಿಣ ಭಾರತ ಅಂತ DK ಸುರೇಶ್ ಅವರು ಹೇಳಿರೋದು. ಏನು ಹೇಳ್ತಾರೆ? ದಡ್ಡ DK ಸುರೇಶ್ ಹೇಳಬೇಕಂದ್ರೆ ನಿಜವಾಗಲೂ ಈ ಅನ್ಎಜುಕೇಟೆಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಭಾರತ ದೇಶ ಒಕ್ಕೂಟಗಳ ದೇಶ. ಪ್ರತಿ ಇದರಲ್ಲೂ ಕೂಡ ನಾವು ಸಹಬಾಳ್ವೆಯಿಂದ ಇದ್ರೇನೆ. ನಾನು ಈಗ ಆಲಕ್ಕದಲ್ಲಿ ಹೋದರೆ ನಮ್ಮ ಕರ್ನಾಟಕದವ್ರು DK ಸುರೇಶ್ ಪ್ರಕಾರ ಕರ್ನಾಟಕದವ್ರು ನಮ್ಮ ದಕ್ಷಿಣ ಕರ್ನಾಟಕ ಕುಡಿ ಅಂತ ಕೇಳ್ತಾರೆ, ನಮ್ಗೆ ಉತ್ತರ ಕರ್ನಾಟಕ ಕುಡಿ ಅಂತಾರೆ. ನಾಳಿನ ದಿವಸ ನಮ್ಗೆ ಇವರು ಸಪ್ರೇಟಾಗಿ ನಮ್ಮ ಇದು ಉತ್ತರ ಇಂಡಿಯಾ ಕೇಳಿದ್ರಲ್ವಾ. ಆಮೇಲೆ ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ಇಲ್ಲಿಗ ಎನಿಬಡಿ ಇಸ್ ದೇ? ಅಷ್ಟೇ ಅಲ್ಲ, ಇವಾಗ ಕರ್ನಾಟಕ ಸ್ಟಾಲಿನ್ ಕೇಳ್ತಾರೆ ನಾನು ಕೊಡಿ ಪ್ರಧಾನ ಮಂತ್ರಿ ಅಂತ, DK ಕೇಳ್ತಾರೆ, ನೆಕ್ಸ್ಟು ಮಮತಾ ಬ್ಯಾನರ್ಜಿ ಕೇಳ್ತಾರೆ. ಈಗ ಮೋದಿ ಲೆವೆಲ್ಗೆ ಆ ಕೆಪಾಸಿಟಿಗೆ ನಮ್ಮ ಈ ಸೌತ್ ಇಂಡಿಯಾನಲ್ಲಿ ಯಾರು ಹುಡುಕಿದ್ರೂ ಸಿಗೋದಿಲ್ಲ. ಬಟ್ DK ಹೇಳಿರೋದು 100% ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಬಟ್ ಅವ್ರು ಕ್ಷಮೆ ಯಾಚಿಸಬೇಕು. ಪ್ರತಿ ನಮ್ಮ ಭಾರತೀಯ ಜನಗಳಿಗೆ ಮತ್ತು ಪಾರ್ಲಿಮೆಂಟ್ರಿ ಸದಸ್ಯರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಯಾವುದೇ ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸಲೇಬೇಕು. ಇಲ್ಲ ಅಂದರೆ ಅವ್ರ ಹೇಳಿಕೆಗೆ ಕಿಮ್ಮತ್ತು ಕವಡೆ ಕಾಸು ಕೂಡ ಬೆಲೆ ಇರೋದಿಲ್ಲ. ಸರ್, ರಾಜಕಾರಣದ ಹಂತದಲ್ಲಿ ನೀವು ಹೇಳ್ದಂಗೆ ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕೇಳ್ತಾರೆ ಅಂತ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಉತ್ತರ ಕರ್ನಾಟಕದಿಂದನೂ ಕೂಡ ನಮಗೆ ಸಪ್ರೇಟ್ ರಾಜ್ಯವನ್ನು ಕೊಟ್ಬಿಡಿ ಅಂತ. ಬಿಕಾಸ್ ಆಫ್ ಒಂದು ನೇರ ಒಂದು ಇಂಟೆನ್ಷನ್ ಕ್ಲಿಯರ್ ಇರುತ್ತೆ. ಏನಂದರೆ ನಮಗೆ ಅಂತಂದರೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ. ಆ ನಿಟ್ಟಿನಲ್ಲಿ ಅವರು ಕೇಳಿರೋದು. ನೀವು ಕೇಳಿದ್ರೆ ದಕ್ಷಿಣ ಭಾರತದಿಂದ ಪ್ರಧಾನಿ ಯಾರಾಗ್ತಾರೆ,
ಹಾಗಿದ್ರೆ ಅಂತ ಕೇಳಿದ್ರಿ. ಬಟ್ ನಾವು ಮಾಡಕ್ ರೆಡಿ ಇದೀವಿ ಅಂತ ಒಂದಷ್ಟು ಜನ ಇರ್ತಾರೆ. ನಿಮ್ಮ ಪ್ರಕಾರ ಹಾಗಿದ್ರೆ ದಕ್ಷಿಣ ಭಾರತದಿಂದ ಸಮರ್ಥ ನಾಯಕರು ಇಲ್ವಾ ಸರ್ ಪ್ರಧಾನಿ ಅಭ್ಯರ್ಥಿಗೆ? ಇಲ್ಲ ಅನ್ಸುತ್ತೆ ಸರ್. ಹೇಳಿ ಸರ್, ಯಾರಿದ್ದಾರೆ ಹೇಳಿ ಸರ್ ಹೋಗ್ಲಿ. ಇಲ್ಲ ಇಲ್ಲ, ಅಲ್ಲಿ ಏನಂದ್ರೆ ಕಚ್ಚಾಟ ಮತ್ತೆ ಕಚ್ಚಾಟ. ಅಲ್ಲಿ ಅದಾಗ್ಲಿಕ್ಕೆ ಆಗೋದೇ ಇಲ್ಲ ಬಿಡಿ. ಹಂಗ್ ಮಾಡಕ್ ಹೋದ್ರೆ ಅದು ನಮ್ಮ ದೇಶಕ್ಕೆ ಇದು ಬರುತ್ತೆ. ಹಂಗ್ ಮಾಡ್ಲಿಕ್ಕೆ ಬರೋದು ಇಲ್ಲ. ಇವ್ರು ಕ್ಷಮೆ ಯಾಚಿಸ್ಲೇಬೇಕು. ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಓಲಿ ಯಾರಾದ್ರೂ ಇದ್ದಾರೆ ಟ್ರೇಸ್ ಔಟ್ ಮಾಡಿ ಸರ್, ನೋಡೋಣ. ಫೈನ್. ಅಂದ್ರೆ ಅಖಂಡ ಭಾರತದ ಏನೊಂದು ಅಖಂಡ ಭಾರತ ಏನಿದೆ ಅದನ್ನ ಡಿವೈಡ್ ಮಾಡುವಂಥದ್ದು ಒಳ್ಳೇದಲ್ಲ. ಆದರೂ ಕೂಡ ರಾಜಕೀಯ ಒಂದು ವಿಚಾರಗಳನ್ನ ತೆಗೆದುಕೊಂಡು ನೋಡೋದಾದ್ರೆ ತಾವು ಹೇಳ್ದಾಗೆ ದಕ್ಷಿಣ ಭಾರತಕ್ಕೆ ಇಲ್ಲ ಅಂತಂದ್ರೆ ಪ್ರಮುಖ ಅಥವಾ ದಕ್ಷಿಣ ಭಾರತವನ್ನ ಸಮರ್ಥವಾಗಿ ನಡೆಸುವಂತ ನಾಯಕರು ಇಲ್ಲ ಅನ್ನುವ ಒಂದು ಪ್ರಧಾನಿ ನಾಯಕತ್ವ ಯಾರ್ದು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇರೋದು. ನಿಮ್ಮ ಪ್ರಕಾರನು ಸರ್ ನಾಯಕರು ಇಲ್ವಾ ದಕ್ಷಿಣ ಭಾರತದಲ್ಲಿ ಸಮರ್ಥ ನಾಯಕರು? ಯಾರು ಇಲ್ಲವೇ ಇಲ್ಲ ಸರ್. ಎಲ್ಲ ಪ್ರಾಂತೀಯ ಮನೋಭಾವ ಇದೆ. ನಮ್ ಕ್ಯಾಸ್ಟಿಸಮ್ ನೋಡ್ತಾರೆ. ಈಗ ತಮಿಳ್ನಾಡವನ್ನ ಯಾರನ್ನಾದ್ರೂ ಮಾಡಿದ್ರೆ ನಮಗೆ ಕರ್ನಾಟಕದವ್ರಿಗೆ ಯಾರೂ ಒಪ್ಪೋದೇ ಇಲ್ಲ. ಹೋಗ್ಲಿ ಕರ್ನಾಟಕದವ್ರನ್ನ ಮಾಡೋಣ ಅಂದರೆ ತಮಿಳ್ನಾಡವ್ರು ಒಪ್ಪಲ್ಲ, ಕೇರಳದವರು ಒಪ್ಪಲ್ಲ. ಈ ಕಡೆ ಆಂಧ್ರದವ್ರನ್ನ ಮಾಡೋಕ್ಕೆ ಅವ್ರು ಮೊದಲೇ ಒಬ್ರನ್ನೊಬ್ರು ಈಗಲೇ ಕಚ್ಚಾಡ್ತಿದ್ದಾರೆ. ವಿಚಿತ್ರ ಆಗೋಗುತ್ತಷ್ಟೇ ದೇಶ. ಎಸ್ ಸರ್. ಈಗ ಇನ್ನೊಂದು ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು ಬಹಳ ಹಿಂದಿನಿಂದ ಈಗಂತೂ ಅತಿ ಹೆಚ್ಚಾಗಿ ಕೇಳಿ ಬರ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ನೀಡಿರ್ಬೋದು, ರಾಜಕೀಯ ಆಗಿಯೂ ನೀಡಿರ್ಬೋದು. ಬಟ್ ನಾನು ಕೇಳುವಂಥದ್ದು, ಸೊ ಇದೊಂದು ನಡೀತಾ ಇದೆಯಾ ಇಲ್ವಾ? ಇರ್ಬೋದು. ಯಾಕಂದ್ರೆ ದಕ್ಷಿಣ ಭಾರತಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಲತಾಯಿ ಧೋರಣೆ ಇದೆ. ಆ ಥರ ಆ ಕಡೆ ಕೊಟ್ಟಷ್ಟು ಅನುದಾನಗಳಾಗ್ಲಿ, ಯಾವುದೇ ಕಾರಿಡಾರ್ಸ್ ಆಗಲಿ, ಯಾವುದೇ ಡೆವಲಪ್ಮೆಂಟ್ಸು ಇದೆ, ಬಟ್ ಅಷ್ಟಿಲ್ಲ. ಬಟ್ ಆತ ಡಿ ಕೆ ಸುರೇಶ್ ಹೇಳಿದ್ರಲ್ಲಿ ಒಂದು ಮಾತು ಕಮ್ಮಿ ಏನು. ಯಾಕೆಂದರೆ ಜನಗಳ ಭಾವನೆ ಹೇಳಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೂ 100% ಈ ಕಾಂಗ್ರೆಸ್ನವ್ರು ಈಗ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ಬೇಕು ಅಂತ. ಬಟ್ ಅದಕ್ಕೆ ಆಸ್ಪದ ಇಲ್ಲ ಅಂದ್ಬಿಟ್ಟು ಈ ಥರ ನಿಂದನೆ ಮಾಡ್ತಾ ಇದ್ದಾರೆ. ಇದು ಟೋಟಲಿ ರಾಂಗ್. ಇದು ಡಿ ಕೆ ಸುರೇಶ್ ಹೇಳಿರೋದು ರಾಂಗ್. ಬಟ್ ಅವ್ರು ಹೇಳ್ತಾ ಇರೋದೇನೆಂದರೆ ಇಲ್ಲ, ಅನ್ಯಾಯ ಆಗಿರೋದು 100% ಗೊತ್ತು. ಆದರೂ ಅದ್ರ ತಕ್ಕಂಗೆ 60-70 ವರ್ಷ ಯಾರು ರಾಜಭಾರ ಮಾಡಿದ್ದು? ಅವರೇ ಅಲ್ವಾ? ಮಾಡ್ಬೋದಾಗಿತ್ತಲ್ಲ. ಇವತ್ತೇನೋ ಮಾಡ್ತಿದ್ದಾರೆ ಅವರು. 10 years ಆಯ್ತು. ಈಗ 15th, ಈಗ ಇನ್ನೊಂದು ಟರ್ಮ್ ಬರ್ತಾ ಇದೆ, 3rd ಟರ್ಮು. ಈ ಟರ್ಮಲ್ಲಿ 100% ಎವ್ರಿಥಿಂಗ್ ಇಟ್ ವಿಲ್ ಬಿ ಫುಲ್ಫಿಲ್. ಯಾವುದಕ್ಕೂ ಕೊರತೆ ಇರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಹಂಗಿರ್ಬೇಕಾದ್ರೆ ನಾವು ಪ್ರಯಾರಿಟಿ ಮೋದಿಗೆ ಕೊಡಬೇಕು. 100% ಮೋದಿನೇ ನಾವು ವಿಜಯಬೇರಿ ಮಾಡಬೇಕು ಅನ್ನೋದು ಎಲ್ಲರ ಆಶಯ. ಎಲ್ಲ ಯಂಗ್ಸ್ಟರ್ಸು, ಮುದುಕರು, ಹೆಂಗಸರು, ಮಹಿಳೆಯರು, ಗೃಹಿಣಿಯರು ಎಲ್ಲರ ಮನಸ್ಸಲ್ಲಿ ಅದೇ ಇದೆ. ಇರೋದ್ರಿಂದ ಡಿ ಕೆ ಸುರೇಶ್ ಹೇಳಿರೋದು ರಾಂಗ್ ಅನಿಸುತ್ತೆ ನನ್ನ ಪ್ರಕಾರ. ಸರ್, ಈಗ ಹೆಚ್ಚಿನ ಟ್ಯಾಕ್ಸನ್ನು ದಕ್ಷಿಣ ಭಾರತದ ರಾಜ್ಯಗಳೇ ಹೆಚ್ಚಾಗಿ ಕಟ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ ಅನ್ನುವ ಕೂಗು. ಅಂತಂದರೆ ನಮ್ಮ ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಏನು ಹೇಳ್ತೀರಾ ಸರ್? ಮನೇಲಿ ಇವಾಗ 5 ಜನ ಇರ್ತೀವಿ. ಒಬ್ಬನು ಜಾಸ್ತಿ ತಿಂತಾನೆ, ಅವನು ಅದಕ್ಕೆ ತಕ್ಕನಂಗೆ ಅವ್ನು ಕೆಲಸ ಮಾಡಲ್ಲ. ಅವನು ಮನೇಲಿ ಇರಿಸಲ್ಲ, ನಾವು ಆಚೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗುತ್ತಾ? ಆಗಲ್ಲ. ಅವನು ಸುಧಾರಿಸ್ಕೊಂಡು ಹೋಗ್ಬೇಕು. ಇವ್ರನ್ನೂ ಕೆಲಸ ಮಾಡೋವನ್ನು ನೋಡ್ಕೋಬೇಕು, ಕೆಲಸ ಮಾಡದೇ ಇರೋವ್ರನ್ನು ಅವ್ರನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಹಂಗಂತ ಹೇಳ್ಬಿಟ್ಟು ಇವನು ಜಾಸ್ತಿ ತಿಂತಾನೆ, ಇವ್ನು ಕೆಲಸ ಜಾಸ್ತಿ ಮಾಡ್ಬೇಕಂದ್ರೆ ಅದಾಗಲ್ಲ ಸರ್. ಇವಾಗ ಈ ಕಡೆ ತೊಗೊಂಡ್ರೆ ಅದು ಅವನು ಟೈಮ್ ಬರುತ್ತೆ. ಅದಕ್ಕೂ ಅವರು ಕೆಲಸ ಮಾಡಿ ತೋರಿಸ್ತಾನೆ. ಅವನ ನಿಟ್ಟಿನಲ್ಲಿ ಅವನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾನೆ. ಅದಕ್ಕೆ ಯಾಕೆ ನಾವು ಸುಮ್ಮನೆ ಈಗಲೇ ಅದನ್ನು ಏನು ಮಾಡ್ತಿಲ್ಲ, ಏನು ನಮ್ಗೆ ಅನುದಾನ ಕೊಡ್ತಿಲ್ಲ ಅನ್ನೋದು ಮನೋಭಾವನೆ ಬೆಳೆಸ್ಕೊಳ್ಳೋದು ಇವರಿಂದ ಬೇರೆಯವರೆಲ್ಲ ಕಲಿಬೇಕಾಗುತ್ತೆ ಅಷ್ಟೇ. ಓಕೆ ಸರ್, ಹಾಗಿದ್ರೆ ಫೈನಲ್ ಆಗಿ ಪ್ರಧಾನಮಂತ್ರಿ ದಕ್ಷಿಣ ಭಾರತ ನೀವು ಇದಂತ ಹೇಳಿದ್ರಲ್ವಾ, ಇನ್ಕಮ್ ಟ್ಯಾಕ್ಸ್, ಇದು ಇನ್ಕಮ್, ಇದು ಫಸ್ಟ್ ಪ್ರಯಾರಿಟಿ ಇಸ್ ಮಹಾರಾಷ್ಟ್ರ, ಸೆಕೆಂಡ್ ಈಸ್ ಕರ್ನಾಟಕ. ಅಂದ್ರೆ ಹೆಚ್ಚಿನದಾಗಿ ದಕ್ಷಿಣ ಭಾರತದ ಇರಬಹುದು. ಕೇರಳ ಇರಬಹುದು, ಕರ್ನಾಟಕ ಅಲ್ಲ, ಫಸ್ಟ್ ಪ್ಲೇಸ್ ಇರ್ಬೋದು. ಬಟ್ ಹಂಗನ್ಬಿಟ್ಟು ಈಗ ಮಾಡ್ತಿದಾರಲ್ವಾ, ಒಂದೊಂದೇ ಎಲ್ಲ ಕೊಡ್ತಿದ್ದಾರೆ. ಎಷ್ಟು ಈಗ ದೊಡ್ಡ ಡೆವಲಪ್ಮೆಂಟ್ಸ್ ಬರ್ತಾ ಇದೆ. ಯಾಕಂದ್ರೆ ಇವ್ರಿಗೆ ತಕ್ಷಣ ಇವ್ರು ಕೊಟ್ಟಿರೋ ಗ್ಯಾರಂಟಿಗಳ ವಿಚಾರದಲ್ಲಿ ತಕ್ಷಣ ಕೊಟ್ಬಿಡ್ಬೇಕು. ಅದು ಹಂಗೆ ಆಗೋದಿಲ್ಲ ಸರ್. ಅವ್ರು ಕೊಡ್ತಾರೆ, ಬಟ್ ಅದು ಲೇಟಾಗಿ ಕಿಕ್ ತೋರಿಸೋದು ಜನಗಳಿಗೆ. ಸದ್ಯಕ್ಕೆ ಅದು ಅವ್ರು ಕೊಟ್ಟಿದ ತಕ್ಷಣ ಇದಾಗೋದಿಲ್ಲ. ಈಗ KSRTC ಬಸ್ಸು ಇದಾಗಲಿ ಏನೇ ಕೊಟ್ಟಿದ್ದಾರೆ, ಅದು ತಕ್ಷಣ ಇದು ಬಂದ್ಬಿಡ್ತೀವಿ. ಇದಂಗೆ ಮೋದಿ ಇದಂಗೆ ಆಗೋದಿಲ್ಲ. ಲೇಟಾಗಿ ಪರ್ಮನೆಂಟಾಗಿ ಫಿಕ್ಸ್ ಆಗುತ್ತೆ ಅದು. ಆ ಥರ ಬರ್ತಾ ಇದೆ. ಇವಾಗೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೋಲಾರ್ ಆಗಲಿ ಏನೇ ಆಗಲಿ, ಇದು ಪ್ರತಿಯೊಂದು ಡೆವಲಪ್ಮೆಂಟ್ಸು ನಡೀತಾ ಇದೆ. ಈಗ ಕೊಟ್ಟಿದ್ದಾರೆ ಈ ಬಡ್ಜೆಟಲ್ಲಿ. ಬಟ್ ಈ ಬಡ್ಜೆಟ್ ಯಾರಿಗೂ ಕಾಣೋದಿಲ್ಲ ಅಷ್ಟೇ, ಬೂದಿ ಮುಚ್ಚದ ಕೆಂಡ. 100% ಇದರಲ್ಲಿ ಒಳಗಡೆ ಕೆದಕಿದ್ರೆ ಮಾತ್ರ ಇದರಲ್ಲಿ ಗಟ್ಟಿ ಇದೆ.
ಬಟ್ ಹೇಳಿ. ಸರ್ ಈಗ ಪ್ರತಿಯೊಂದಕ್ಕೂ ಒಂದು ಡೈಮೆನ್ಷನ್ಸ್ ಇರುತ್ತೆ ಸರ್. ನಾವು ಇವ್ರು ಮಾಡ್ತಿಲ್ಲ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಲ್ಲ. ಇವಾಗ ಕರೋನಾ ಟೈಮಲ್ಲಿ ಇಡೀ ಪ್ರಪಂಚನೇ ಎಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿ GDP ಎಲ್ಲ ಬಿದ್ದೋಗಿ ಎಲ್ಲ ದೇಶಗಳು ಎಲ್ಲ ಇದಾಗ್ತಿದ್ರೆ ನಮ್ಮ ಭಾರತ ಮಾತ್ರ GDPನ ಮೇಂಟೈನ್ ಮಾಡಿಕೊಂಡು ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿಕೊಂಡು ಯಾವುದಕ್ಕೂ ಬೇರೆ ದೇಶಗಳಿಗೂ ನಮ್ಮ ದೇಶದಿಂದ ಯಾವಾಗಲೂ ನಾವು ತರಿಸ್ಕೊತಿದ್ವಿ. ಅಂಥದ್ರಲ್ಲಿ ಈಗ ನಾವೇ ಬೇರೆಯವರಿಗೆ ಕೊಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅಂದರೆ ಈ ಬರೀ ಒಂದು 10 ವರ್ಷದಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ನೀವೇ ಯೋಚನೆ ಮಾಡಿ. ಕಾಲದಲ್ಲಿ GDP ಟೋಟಲಿ ನಮ್ಮಿದ್ರಲ್ಲಿ ಹೋದ್ರೆ 11%, ಅದರಲ್ಲಿ 5% ಮೈನಸ್ ಆದರೆ 7% GDP ಅಲ್ಲಿ ಇನ್ನೂ ಫಸ್ಟಲ್ಲೇ ಇದ್ವಿ ನಾವು. ಕಂಪೇರ್ ಟು ಆಲ್ ದ ಇಂಡಿಯಾ, ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ದೇ ಆರ್ ಇನ್ 2, 3, 4%, ವಿ ಆರ್ ಇನ್ 7%. ಅದರಿಂದ ನಮ್ಮ ದೇಶ ಯಾವತ್ತೂ ಹಿಂದುಳಿದಿಲ್ಲ. ಈಗಲೂ ಮುಂಚೂಣಿಯೆಲ್ಲ ಇದೆ. 100% ಜನ ಸಹಕಾರ ಕೊಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಯಾವುದರಲ್ಲೂ ತೆಗಿಯಂಗೆ ಇಲ್ಲ ಸರ್. ಓಕೆ ಸರ್, ಈಗ ಹಾಗಿದ್ರೆ ಒಟ್ಟಾರೆಯಾಗಿ ಇನ್ನೇನು ಕೆಲ ತಿಂಗಳಲ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? 100% ಮೋದಿ ಅವ್ರನ್ನ ಬಿಟ್ಟರೆ ಬೇರೆ ಇನ್ಯಾರು ಆಗೋಕ್ಕೂ ಚಾನ್ಸು ಇಲ್ಲ, ಆಗೋದೂ ಇಲ್ಲ, ಆಗೋಲ್ಲ ಸರ್. ಅವರೇ ಪ್ರಧಾನಮಂತ್ರಿ ಮೋದಿನೇ. ಸರ್ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಲಾಸ್ಟ್ ಟೈಮ್ ಏನು ಬಂದಿತ್ತು ಈಗ 400 ಕ್ರಾಸ್ ಆಗ್ಬಿಡ್ತಾರೆ. ಲಾಸ್ಟ್ ಟೈಮ್ ಏನು ಬಂದಿತ್ತು ಅದಕ್ಕಿಂತ ಒಂದು 30% ರೈಸ್ ಆಗ್ಬಿಡುತ್ತೆ. ಸರ್ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಬೇರೆ ಪ್ರಧಾನಿ ಕ್ಯಾಂಡಿಡೇಟ್ ಇಲ್ಲ ಅಂತನಾ? ಇಲ್ಲ ಸರ್, ಆ ಥರ ಪ್ರೊಜೆಕ್ಷನ್ ಯಾರಿದ್ದಾರೆ ಹೇಳಿ? ಈಗ ನೆಕ್ಸ್ಟ್ ಐ ಥಿಂಕ್ ಯೋಗಿ, ಐ ಥಿಂಕ್ ಲಿಟ್ಲ್ ಬಿಟ್ ಏನೋ ಹೆಸರು ಓಡಾಡ್ತಾ ಇದೆ. ಇನ್ನು ಅವ್ರು ಬಿಟ್ಟರೆ ಬೇರೆ ಏನು ಯಾರಿದ್ದಾರೆ? ನಮ್ಮ ನಾರ್ತ್ ಆಗಲಿ, ಈಗ ದಕ್ಷಿಣ ಕನ್ನಡ, ದಕ್ಷಿಣ ಭಾರತ ಆಗಲಿ, ಉತ್ತರ ಭಾರತ ಆಗಲಿ. BJPಯ ಕಾನ್ಸೆಪ್ಟ್ ಅನ್ನು ತೆಗೆದುಕೊಳ್ಳೋದಾದ್ರೆ 75 ಇಯರ್ಸ್ಗೆ ರಿಟೈರ್ಡ್. ಆ ನಿಟ್ಟಿನಲ್ಲಿ ಇನ್ನು 2 ವರ್ಷ ಮೋದಿ ಅವರಿಗೆ ಚಾನ್ಸ್ ಇದೆ. ಈ ಟರ್ಮ್ ಬಂದ್ಬಿಟ್ರೆ ನೆಕ್ಸ್ಟ್ ಒಬ್ಬನ ರೆಡಿ ಮಾಡ್ಕೊತಾರೆ. ಈ 5 ಇಯರ್ಸ್ ಸಾಕು ಒಬ್ಬನ ಮೋದಿ ಅನ್ನೋ ವ್ಯಕ್ತಿನ ರೆಡಿ ಮಾಡೋಕ್ಕೆ. ಈಗ ಆಲ್ರೆಡಿ ಸ್ವಲ್ಪ ಸೆಕೆಂಡ್ ಲೈನಲ್ಲಿ ಇದ್ದಾರೆ. ದೇ ವಿಲ್ ಕಮ್ ಫ್ರಂಟ್ ಲೈನ್ ವಿತಿನ್ 5 ಇಯರ್ಸ್. ಸೊ ಯಾರಾದರೂ ಒಬ್ಬರನ್ನ ಸೂಚಿಸೋದಾದ್ರೆ, ಈಗ ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿ ನೀವು ಇಷ್ಟಪಟ್ಟಂತ NDA ಅಥವಾ BJP ಸರ್ಕಾರದಿಂದನೇ ಯಾರು ಪಕ್ಷದಿಂದನೇ? ಯೋಗಿ ಸರ್. ಯೋಗಿ. ಫೈನ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಿನ್ನೆ ಒಂದು ಬಜೆಟ್ ಏನು ಮಂಡನೆ ಆಯಿತು ಕೇಂದ್ರ ಸರ್ಕಾರದಿಂದ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಕೇಂದ್ರ ಇದು ಒಳ್ಳೆ ಬಜೆಟ್ ಅಂತ ಹೇಳ್ತಾರಲ್ಲ, ನಾನು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ನಿನ್ನೆ ಟಿವಿಯೇ ಚಾಲು ಮಾಡಲಿಲ್ಲ. ಟೋಟಲಿ ಬಜೆಟ್ ಓಕೆ ಅಂತ. ಯಾಕೆಂತ ಹೇಳಿದ್ರೆ ಇವ್ರಿಗೆ ಎಂಥದ್ದು, ಇವರ ಜಾಯಮಾನ ಎಂಥದ್ದು ಗೊತ್ತುಂಟಾ? ವಿರೋಧ ಪಾರ್ಟಿಯವರದ್ದು ದೂರುವುದು, ನೀವು ಎಷ್ಟೇ ಒಳ್ಳೇದು ಮಾಡಿ ಅವ್ರು ಒಳ್ಳೇದಂತ ಹೇಳೋದಿಲ್ಲ. ಸರಿ, ಈಗ ಪರ್ಟಿಕ್ಯುಲರ್ ಆಗಿ ಏನಾಗಿದೆ ಅಂತಂದ್ರೆ, ಈ ಒಂದು ಬಜೆಟ್ ಏನು ಮಂಡನೆ ಆಯಿತು ಅದರ ನಂತರದಲ್ಲಿ DK ಸುರೇಶ್ ಅವರ ಸ್ಟೇಟ್ಮೆಂಟ್ ಒಂದು, ಅಂದರೆ ಉತ್ತರ ಭಾರತ ಹಾಗೆ ದಕ್ಷಿಣ ಭಾರತ ಡಿವೈಡ್ ಮಾಡಬೇಕು, ಪ್ರತ್ಯೇಕ ರಾಷ್ಟ್ರ ಬೇಕು ನಮಗೆ ದಕ್ಷಿಣ ಭಾರತ ಅನ್ನೋದು ಅಂತ. ಏನು ಹೇಳ್ತೀರಾ ಇದಕ್ಕೆ? ಎಂತ ಹೇಳೋದು ನಾವು, ಅವ್ರದ್ದು ಪಾಲಿಸಿ ಡಿವೈಡ್ ಆ್ಯಂಡ್ ರೂಲ್. ಹಾಂ, ಇದು ಹೌದು ಹೌದು. ಮತ್ತೆಂತ ಇಲ್ಲಿ ಇಡೀ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಅಖಂಡ ಭಾರತ ಅಂತೇಳಿ ನಮ್ಮ ದೇಶ ಅಲ್ವಾ, ಸನಾತನ ಧರ್ಮ, ಸನಾತನ ದೇಶ. ಈ ದೇಶವನ್ನು ಒಡೆಯುವಂಥ ಈ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವರ ಜಾಯಮಾನವೇ ಅದು, ಒಡೆಯುವುದು, ರೂಲ್ ಮಾಡೋದು. ಓಕೆ, ಈಗ ಒಡೆದು ಆಳುವ ನೀತಿ ಅಂತ ಹೇಳ್ತಾ ಇದ್ದೀರಾ, ಫೈನ್. ಆದರೆ ಬಹಳ ಹಿಂದಿನಿಂದನೂ ಕೂಡ ಈಗಂತೂ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತಕ್ಕೆ ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ತಕ್ಕ ಮಟ್ಟಿಗಿನ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಹೌದಾ ಅಂತ? ಇದು ಇಲ್ಲ ಅವರಿಗೆ. ಯಾಕೆಂದರೆ ಕರ್ನಾಟಕ ಬೇಕಾದಷ್ಟು ಇವ್ರು ಸರ್ಕಾರ ಬರುವ ಮೊದಲು ಕೊಟ್ಟಿದ್ದಾರೆ ಅಲ್ವಾ, ಬೇಕಾದಷ್ಟು ಕೊಟ್ಟಿದ್ದಾರೆ. ಇವ್ರ ಸರ್ಕಾರ ಬಂದ ಮೇಲೆ ಇವರು ಕೊಡದೇ ಇರಬಹುದು ಅಥವಾ ಎಂಥದ್ದು ಅದು ಹೇಳಿಕ್ಕೆ ಬರೋದಿಲ್ಲ. ಆದರೆ ದಕ್ಷಿಣ ಭಾರತಕ್ಕೆ ಯಾವುದಕ್ಕೆ? ತೆಲಂಗಾಣ ಕೊಟ್ಟಿದ್ದಾರೆ, ಇದು ನಿಮ್ಮ ಇದು ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲದೂ ಕೊಟ್ಟಿದ್ದಾರೆ. ಯಾರು ಹೇಳೋದು ಕೊಡೋದಿಲ್ಲ ಅಂತ ಹೇಳಿದರೆ? ಕೇರಳಕ್ಕೆ ಕೊಡ್ಲಿಕ್ಕೆ ಅಂತ ಹೇಳಿ ಕೇರಳದಲ್ಲಿ ಇವರು BJPಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರೇ ಎಷ್ಟು ಅನುದಾನ ಉಂಟು ಅದು ಕೊಟ್ಟಿರ್ಬೋದು. ಹೆಚ್ಚಿನ ಮಟ್ಟಿಗಿನ ಟ್ಯಾಕ್ಸ್ ಅನ್ನ ದಕ್ಷಿಣ ಭಾರತವೇ ಅಂತಂದ್ರೆ ಕ್ರೋಢೀಕರಿಸಿ ಕೊಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅಂದ್ರೆ ಹೆಚ್ಚಿನ ಅನುದಾನ ಬರ್ತಾ ಇಲ್ಲ ಅಂದ್ರೆ ಇವ್ರು ಹೇಳೋದು ಅಲ್ವಾ? ಹೌದು, ಅವ್ರು ಹೇಳ್ತಾರೆ ನಾವು ಕೊಟ್ಟಿದ್ದೇವೆ, ಹಿಂದೆ ಕೊಟ್ಟಿದ್ದೇವೆ, ಬೇಕಾದಷ್ಟು ಕೊಟ್ಟಿದ್ದೇವೆ. ಈಗ ಕೊಡ್ಲಿಕ್ಕಂತ ಇವ್ರ ಸರ್ಕಾರ ಉಂಟಲ್ಲ, ಇವ್ರ ಸರ್ಕಾರ ಇವ್ರದ್ದು ಅಂತ ಹೇಳಿದರೆ ಬರ್ಕಾಸ್ ಮಾಡುವಂಥದ್ದು ಪೂರ ಅದು ಫ್ರೀ ಇದು ಫ್ರೀ ಎಲ್ಲ ಕೊಟ್ಟು ದೇಶದ ಖಜಾನೆಯನ್ನೆಲ್ಲ ಖಾಲಿ ಮಾಡ್ಕೊಂಡು ಕೊಟ್ಟರೆ ನಾವೇನು ಮಾಡೋದು?